ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ವಾರ ಯಾವೆಲ್ಲ ರಾಶಿಗಳಿಗೆ ಶುಭವಿರಲಿದೆ, ಯಾರು ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕು, ಯಾವ ವಿಷಯಗಳಲ್ಲಿ ಮುಂದುವರಿಯಬೇಕು ಎಂಬಂತ ಹಾಗೂ ಎಲ್ಲ ವಿದ್ಯೆ, ಉದ್ಯೋಗ, ಆರೋಗ್ಯ ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕೊನೆಗೆ ವಿಡಿಯೋದ ಅಂತ್ಯಕಾಲದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೂ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಭಗವಂತ ಈ ವಾರದಲ್ಲಿ ನಿಮಗೆಲ್ಲ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ವಾರದ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಾರ ಭವಿಷ್ಯದ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಮಿಶ್ರ ಫಲಗಳಿಂದ ಕೂಡಿರಲಿದೆ. ಸಪ್ತಾಹದ ಆರಂಭದಲ್ಲಿ ಹೊಸ ಕೆಲಸ ಕಾರ್ಯಗಳಿಗೆ ಉತ್ತಮ ಪ್ರೋತ್ಸಾಹ ದೊರೆಯಲಿದ್ದು, ಈ ವಾರ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಬಾಕಿ ಉಳಿದಿದ್ದಂತಹ ಹಲವು ಕೆಲಸಗಳನ್ನು ಈ ವಾರ ನೀವು ಜಾಣ್ಮೆಯಿಂದ ಪೂರ್ಣಗೊಳಿಸಲಿದ್ದೀರಿ. ವಾರದ ಮಧ್ಯಭಾಗದಲ್ಲಿ ಕೆಲ ಅನಗತ್ಯ ಪ್ರಯಾಣಗಳು ಎದುರಾಗಬಹುದು. ಆ ಪ್ರಯಾಣಗಳನ್ನು ನೀವು ತಾಳ್ಮೆಯಿಂದ ಮುಂದುವರಿಯಿರಿ, ಶುಭ ದೊರೆಯಲಿದೆ. ಇನ್ನು ಈ ವಾರದ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಈ ವಾರ ಉದ್ಯೋಗ ಕ್ಷೇತ್ರದಲ್ಲಿದ್ದಂತಹವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಮನ್ನಣೆ ಈ ವಾರ ನಿಮಗೆ ಪ್ರಾಪ್ತಿಯಾಗಲಿದೆ. ಮೇಲಿನ ಅಧಿಕಾರಿಗಳೊಂದಿಗೆ ಒಂದು ನಿಕಟ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ. ಸಣ್ಣ ಪುಟ್ಟ ಜಗಳ ಅಥವಾ ವಾದ ವಿವಾದಗಳಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ಈ ವಾರ ಉದ್ಯಮಿಗಳಿಗೆ ಹಾಗೂ ಚಿಲ್ಲರೆ ವ್ಯಾಪಾರಿಗಳಿಗೆ ಸಾಧಾರಣ ಲಾಭ ಇರತಕ್ಕಂಥ ವಾರವಾಗಲಿದೆ. ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರಾದರೂ ಹಿರಿಯರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ವ್ಯಾಪಾರ ವಹಿವಾಟಿನಲ್ಲಿ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ವಾರ ಸ್ವಲ್ಪ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ. ಹೂಡಿಕೆ ನಷ್ಟವನ್ನು ತಂದೊಡ್ಡುವಂತ ಸಾಧ್ಯತೆಯಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಹಣಕಾಸಿನ ಹರಿವು ಸಾಧಾರಣವಾಗಿರಲಿದೆ. ಆದಾಯಕ್ಕೆ ತಕ್ಕಂತೆ ವೆಚ್ಚಗಳು ಹೆಚ್ಚಾಗುವಂತ ಸಾಧ್ಯತೆ ಇದ್ದು, ಹಣದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ. ಯಾರಿಗೂ ಸಾಲವನ್ನು ನೀಡಬೇಡಿ ಹಾಗೂ ಸಾಲವನ್ನು ಪಡೆಯದೇ ಇರತಕ್ಕಂಥದ್ದು ಸಹಿತ ಒಳ್ಳೆಯದು. ಈ ವಾರ ನಿಮಗೆ ಅನಗತ್ಯ ಖರ್ಚುಗಳು ಹೆಚ್ಚಾಗಲಿದೆ. ಮನೆಯ ವ್ಯವಹಾರಕ್ಕೆ ಬೇಕಾಗಿ, ಮನೆಯ ವಿಚಾರಕ್ಕೆ ಬೇಕಾಗಿ ಅಥವಾ ಆರೋಗ್ಯದ ವಿಚಾರವಾಗಿ ಸಹಿತ ಹಣ ದುಂದುವೆಚ್ಚವಾಗಬಹುದು. ಎಚ್ಚರಿಕೆಯಿಂದ ಇರಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದೆ. ಹಿರಿಯರ ಬೆಂಬಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಮಾರ್ಗದರ್ಶನಗಳು ದೊರೆಯಲಿದೆ. ದಂಪತಿಗಳ ನಡುವೆ ಸಾಮರಸ್ಯ ಉತ್ತಮವಾಗಿದ್ದು, ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು ಹಾಗೂ ಮಾತುಕತೆಯ ಮೂಲಕ ಅದನ್ನು ಪರಿಹರಿಸಿಕೊಳ್ಳಲು ನೀವು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಈ ವಾರದಲ್ಲಿ ಗ್ರಹದಲ್ಲಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳಾಗತಕ್ಕಂಥದ್ದು ಆಗಲಿದೆ ಮತ್ತು ಮನಸ್ಸಿಗೆ ಒಂದು ಸ್ವಲ್ಪ ಮಟ್ಟಿನ ಏರುಪೇರುಗಳಿದ್ದರೂ ವಾರದ ಅಂತ್ಯದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಸಾಧಾರಣವಾಗಿರಲಿದೆ. ಸಣ್ಣ ಪುಟ್ಟ ಒಂದು ಅನಾರೋಗ್ಯದ ಸಮಸ್ಯೆಗಳು ಕಾಡಲಿದೆ. ಒತ್ತಡಗಳುಂಟಾಗಬಹುದು. ಆಯಾಸಗಳಾಗತಕ್ಕಂಥ ಸಾಧ್ಯತೆ, ಶಿರೋವೇದನೆ, ತಲೆನೋವುಗಳು ಕಾಣಿಸಿಕೊಳ್ಳಬಹುದು. ಆಹಾರ ಮತ್ತು ನಿದ್ರೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ನಿರ್ಲಕ್ಷ್ಯ ಮಾಡಬೇಡಿ. ರೈತಾಪಿ ವರ್ಗದವರಿಗೆ ಈ ವಾರ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಬೆಳೆಗಳ ಮಾರಾಟದಲ್ಲಿ ಸಾಧಾರಣ ಲಾಭ ಸಿಗಲಿದ್ದು, ಕೃಷಿ ಉತ್ಪನ್ನಗಳ ಖರೀದಿಗೆ ಸಮಯ ಸೂಕ್ತವಾಗಿರಲಿದೆ. ನೀರಾವರಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮ ಫಲವಿದೆ. ಆದರೆ ಈ ವಾರ ನೀವು ಹೆಚ್ಚು ಶ್ರಮ ಪಡಬೇಕಾದಂಥ ಪರಿಸ್ಥಿತಿ ಎದುರಾಗಲಿದೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿರಲಿದೆ. ಕಠಿಣ ಪರಿಶ್ರಮದಿಂದ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಿದೆ.
ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಹಾಗೂ ಶಿಕ್ಷಕರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನವನ್ನು ಸರಿಯಾಗಿ ಪಡೆದುಕೊಳ್ಳಿ. ನಿರ್ಲಕ್ಷ್ಯ ಮಾಡದೆ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ವಾರ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಪ್ರತಿನಿತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯ ಈ ವಾರ ಪಠಿಸುವುದರಿಂದ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಅದಲ್ಲದೆ ನಿಮ್ಮ ಸರ್ವ ವಿಘ್ನಗಳ ಪರಿಹಾರಕ್ಕಾಗಿ ಈ ವಾರ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಸ್ನೇಹಿತರೆ, ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ವಾರದ ಒಂದು ಶುಭ ದಿಕ್ಕು ಪೂರ್ವ ದಿಕ್ಕು. ಈ ವಾರ ಮೇಷರಾಶಿಯವರಿಗೆ ಶುಭ ಫಲವನ್ನು ಭಗವಂತ ಅನುಗ್ರಹಿಸಲಿ, ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಅನುಕೂಲಕರ ವಾತಾವರಣವಿರಲಿದೆ. ಮನಸ್ಸಿನಲ್ಲಿದ್ದ ಉದ್ವೇಗಗಳು ಕಡಿಮೆಯಾಗಿ ಶಾಂತಿ ನೆಲೆಸುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಚುರುಕುತನವನ್ನು ಪಡೆದುಕೊಳ್ಳಲಿದೆ. ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸಿದರೆ ಯೋಜಿಸಿದ ಪ್ರತಿಯೊಂದು ಕೆಲಸದಲ್ಲೂ ಈ ವಾರ ನೀವು ಯಶಸ್ಸು ಪಡೆದುಕೊಳ್ಳಬಹುದು. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಪ್ರಾರಂಭದಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಈ ವಾರ ಮುಂದುವರಿಯಿರಿ. ಇನ್ನು ಈ ವಾರ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ಶ್ಲಾಘನೆಗಳೆಲ್ಲ ದೊರೆಯಲಿದೆ. ಹೊಸ ಕೆಲಸ ಕಾರ್ಯಗಳು ಹೆಗಲೇರುವಂತಹ ಸಾಧ್ಯತೆಗಳಿದೆ. ಈ ವಾರದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರವನ್ನು ಪಡೆದುಕೊಳ್ಳಿ. ಎಲ್ಲರೊಂದಿಗೆ ತಾಳ್ಮೆ ಮತ್ತು ಅನ್ಯೋನ್ಯತೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಅದಲ್ಲದೆ ಯಾರಾದರೂ ಉದ್ಯೋಗ ಹುಡುಕುತ್ತಿದ್ದವರಲ್ಲಿ ಹೆಚ್ಚಿನ ಶ್ರಮಪಟ್ಟಲ್ಲಿ ಸ್ವಲ್ಪ ಮಟ್ಟಿನ ಶುಭ ಯೋಗಗಳಿದೆ. ಹೊರಗಿನ ದೇಶದ ಉದ್ಯೋಗ ಹುಡುಕುತ್ತಿದ್ದವರಿಗೆ ಸ್ವಲ್ಪ ವಿಳಂಬವಾಗುವಂಥ ಸಾಧ್ಯತೆ ಇದೆ. ಹಾಗೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ತರುವ ವಾರವಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಈ ವಾರ ಉತ್ತಮವಾಗಿರಲಿದೆ. ಉದ್ಯಮವನ್ನು ವಿಸ್ತರಿಸಿಕೊಳ್ಳಬಹುದು. ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಮತ್ತು ಕಾಗದ ಪತ್ರಗಳ ವಿಚಾರದಲ್ಲೂ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಈ ವಾರ ಆರ್ಥಿಕವಾಗಿ ಬಲವಾದಂಥ ವಾರ. ಹಲವು ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗತಕ್ಕಂಥ ಯೋಗವೂ ಇದೆ. ಭವಿಷ್ಯದ ಯೋಜನೆಗಳಿಗಾಗಿ ಹಣ ಉಳಿತಾಯ ಮಾಡಲು ಈ ವಾರ ಸೂಕ್ತವಾದಂಥ ಸಮಯ. ಹಾಗೆಂದ ಮಾತ್ರಕ್ಕೆ ಎಚ್ಚರಿಕೆಯನ್ನು ತಪ್ಪದೆ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಕಾಗದ ಪತ್ರಗಳನ್ನು ವಿಚಾರ ಮಾಡಿಕೊಳ್ಳಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಶುಭ ಫಲಗಳು ಬರಲಿದೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳಾಗತಕ್ಕಂಥದ್ದು, ವಿವಾಹ ಸಮಾರಂಭಗಳಿಗೆ ಸಿದ್ಧತೆಯಾಗತಕ್ಕಂಥದ್ದು ಹಾಗೂ ಒಳ್ಳೆಯ ಮಕ್ಕಳಿಗೆ ವಿವಾಹದ ಯೋಗಗಳು ಕೂಡಿ ಬರತಕ್ಕಂಥದ್ದು, ಶುಭ ಯೋಗಗಳು ಬರಲಿದೆ. ಹಾಗೂ ದಂಪತಿಗಳಿಗೆ ಮಧುರ ಬಾಂಧವ್ಯ ಏರ್ಪಡಲಿದೆ. ಪ್ರೇಮಿಗಳು ಸಂತೋಷದಿಂದ ಈ ವಾರ ಜೀವನ ಮಾಡುವಂಥ ವಾರ ಹಾಗೂ ಮನಸ್ಸಿಗೆ ಹಿತ ದೊರಕುವಂಥ ವಾರ. ಆದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ವಾರ ಆರೋಗ್ಯದ ಸ್ಥಿತಿ ಉತ್ತಮವಾಗಿರಲಿದೆ. ಹಳೆಯ ಅನಾರೋಗ್ಯದ ಸಮಸ್ಯೆಗಳಿಂದ ಈ ವಾರ ನೀವು ಚೇತರಿಕೆಯನ್ನು ಕಂಡುಕೊಳ್ಳಲಿದ್ದೀರಿ. ಹಿಂದೆದ್ದಂತಹ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ. ದೈನಂದಿನ ಆಹಾರ ಕ್ರಮದಲ್ಲಿ ವಿಶ್ರಾಂತಿಯ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ. ಆದಷ್ಟು ಮನೆಯ ಆಹಾರ ಸೇವನೆ ಹಾಗೂ ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳಿ. ಈ ವಾರ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಹಾಗೂ ತೋಟಗಾರಿಕೆ ನಿರತರಿಗೆ ಈ ವಾರ ಅತ್ಯಂತ ಲಾಭದಾಯಕವಾಗಲಿದೆ. ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗುವ ಸಾಧ್ಯತೆ ಇದೆ. ಹೊಸ ತಂತ್ರಜ್ಞಾನ ಅಥವಾ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಶುಭ ಸಮಯ ಪ್ರಾಪ್ತಿಯಾಗಲಿದೆ. ರೈತರಿಗೆ ಮತ್ತು ತೋಟಗಾರಿಕೆ ಮಾಡತಕ್ಕಂಥವರಿಗೆ ಶುಭ ಯೋಗ ಭಾಗ್ಯಗಳಿದೆ. ಮುಂದುವರಿಯಿರಿ. ಇನ್ನು ಈ ವಾರದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿ ಬೇಕು. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲಿದ್ದೀರಿ. ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಮಟ್ಟದ ಸಾಧನೆ ಮಾಡಲು ನಿಮಗೆ ಸಾಧ್ಯವಾಗಲಿದೆ. ವಿದ್ಯೆಯಲ್ಲಿ ಹೆಚ್ಚಿನ ಶ್ರಮವನ್ನು ಮಾಡಿ ತಂದೆ ತಾಯಿಗಳಿಗೆ ಒಂದು ಹೆಸರು ಗೌರವ ಬರತಕ್ಕಂಥ ವಿದ್ಯೆಯನ್ನು ಕಲಿಯಿರಿ. ಮತ್ತು ವಿದ್ಯೆಯಲ್ಲಿ ನೀವು ಪ್ರಯತ್ನ ಪಟ್ಟಲ್ಲಿ ಶುಭ ಯೋಗಗಳಿದೆ. ಈ ವಾರ ನೀವು ಶುಕ್ರವಾರದಂದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಪ್ರತಿನಿತ್ಯ ದುರ್ಗೆಯ ಅಷ್ಟೋತ್ತರ ಮಂತ್ರವನ್ನು ಪಠಣ ಮಾಡಿ. ಹಾಗೂ ಬಿಳಿ ಬಣ್ಣದ ಹೂವುಗಳನ್ನು ತಾಯಿಗೆ ಅರ್ಪಣೆಯನ್ನು ಮಾಡಿಕೊಳ್ಳಿ. ಶುಭ ಫಲಗಳೆಲ್ಲ ಪ್ರಾಪ್ತಿಯಾಗತಕ್ಕಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 6. ಈ ವಾರದ ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಈ ವಾರದ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ವಾರ ನಿಮಗೆಲ್ಲ ಭಗವಂತ ಕಷ್ಟಗಳನ್ನು ಪರಿಹಾರ ಮಾಡಿ
ಇಷ್ಟಾರ್ಥವನ್ನು ಸಿದ್ಧಿಸಿ ಕೊಡಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದಿಂದ ಯಶಸ್ಸು ಸಿಗಲಿದೆ. ಮಾತುಗಳಿಂದ ಇತರರನ್ನು ಆಕರ್ಷಿಸಲಿದ್ದೀರಿ. ವಾರದ ಆರಂಭದಲ್ಲಿ ಶುಭ ವಾರ್ತೆಗಳು ಕಿವಿಗೆ ಬೀಳಲಿದೆ. ಸಣ್ಣ ಪುಟ್ಟ ಪ್ರಯಾಣಗಳು ಎದುರಾಗಲಿದ್ದು ಅವುಗಳಿಂದ ಸಕಾರಾತ್ಮಕ ಫಲಿತಾಂಶಗಳು ನಿಮಗೆ ಸಿಗಲಿವೆ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ದೊಡ್ಡ ಸವಾಲುಗಳನ್ನು ಸುಲಭವಾಗಿ ಎದುರಿಸತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ವಾರ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಉದ್ಯೋಗಿಗಳಿಗೆ ಈ ವಾರದಲ್ಲಿ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲಗಳು ದೊರೆಯಲಿದೆ. ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ಸಿಗತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಸೃಜನಶೀಲತೆಗೆ ಸೂಕ್ತ ಮನ್ನಣೆ ಸಿಗಲಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಡ್ತಿ ದೊರೆಯುವಂತಹ ಯೋಗವಿದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಈ ವಾರವು ಸ್ವಲ್ಪ ವಿಳಂಬವಾಗತಕ್ಕಂಥ ಸಾಧ್ಯತೆ. ಸ್ವಲ್ಪ ಹೆಚ್ಚಿನ ಪ್ರಯತ್ನ. ನಿಮ್ಮ ಇಷ್ಟದೇವರನ್ನು ಸ್ಮರಣೆ ಮಾಡಿ ಮುಂದುವರಿಯಿರಿ. ಈ ದಿನ ಈ ವಾರದಲ್ಲಿ ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ವ್ಯಾಪಾರಿಗಳಿಗೆ ಆಶಾದಾಯಕ ವಾರವಾಗಲಿದೆ. ಕಮಿಷನ್ ಏಜೆನ್ಸಿಗಳಿಗೆ, ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಈ ವಾರ ಒಳ್ಳೆಯ ಲಾಭವಿದೆ. ಹಾಗೆ ಕಬ್ಬಿಣ ಹಾಗೂ ವಿಶೇಷವಾಗಿ ಆಯಿಲ್ ಉದ್ಯಮದವರಿಗೆ ಸ್ವಲ್ಪ ನಷ್ಟವನ್ನು ತಂದುಕೊಡಬಹುದು. ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ ಇದೆ, ನಷ್ಟವಾಗುವಂಥ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕ ಸ್ಥಿತಿ ಸ್ಥಿರವಾಗಿರಲಿದೆ. ಆದರೆ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಗೊಂದಲಗಳನ್ನು ಕೊಡಲಿದೆ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಹಣದ ವ್ಯವಹಾರ ಮಾಡುವಾಗ ಯಾರಿಗೂ ಸಾಲವನ್ನು ಕೊಡುವಂಥದ್ದು, ತೆಗೆದುಕೊಳ್ಳುವಂಥ ಸಮಯದಲ್ಲಿ ಕಾಗದ ಪತ್ರಗಳಾಗಿರಬಹುದು, ಹಣದ ಲೆಕ್ಕಾಚಾರವಾಗಿರಬಹುದು, ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಹಣವನ್ನು ಈ ವಾರದಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸಿಕೊಳ್ಳಿ. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ವಾರದಲ್ಲಿ ಕುಟುಂಬದಲ್ಲಿ ಹಿತಕರ ವಾತಾವರಣವಿರಲಿದೆ. ಒಂದು ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಕುಟುಂಬದಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳಾಗಲಿದೆ. ಹಿರಿಯರ ಆಶೀರ್ವಾದಗಳು ದೊರೆಯಲಿದೆ. ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳಾಗತಕ್ಕಂಥದ್ದು, ಆಷಾಢ ಮಾಸದ ಒಂದು ಶುಭ ಪುಣ್ಯ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಪ್ರೇಮಿಗಳಿಗೆ ಸಿಹಿ ಸುದ್ದಿಗಳು ಬರುವ ಯೋಗ ಸಾಧ್ಯತೆ ಇದೆ. ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ. ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಆರೋಗ್ಯದ ದೃಷ್ಟಿಯಿಂದ ಈ ವಾರ ಸ್ವಲ್ಪ ವಿಶೇಷವಾಗಿ ಚರ್ಮದ ವ್ಯಾಧಿಗಳು, ಚರ್ಮ ಒಂದು ಎಲರ್ಜಿಗಳಾಗತಕ್ಕಂಥದ್ದು, ಹಾಗೆ ನರಗಳಿಗೆ ಸಂಬಂಧಪಟ್ಟಂತ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಬೆನ್ನು ನೋವು, ಗ್ಯಾಸ್ಟ್ರಿಕ್ ಎನ್ನುವಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ. ಹೊಟ್ಟೆ ಉರಿ ಬರಬಹುದು, ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ. ಹಾಗೂ ತಲೆನೋವು ಸಹಿತ ಕಾಣಿಸಿಕೊಳ್ಳಬಹುದು. ಆರೋಗ್ಯ ಎಚ್ಚರಿಕೆ ಇರಲಿ. ಕೃಷಿಕರಿಗೆ ಸಣ್ಣ ಮಟ್ಟಿನ ನಷ್ಟವಾಗುವಂತಹ ಸಾಧ್ಯತೆ. ಬೆಳೆದಂತ ಬೆಳೆಗಳು, ಬೆಳೆದ ಒಂದು ವಸ್ತುಗಳು ನಿಮಗೆ ಒಳ್ಳೆಯ ಲಾಭವನ್ನು ಕೊಡದೇ ಇರಬಹುದು. ಕೃಷಿಕರು ಎಚ್ಚರಿಕೆಯನ್ನು ತಂದುಕೊಳ್ಳಿ, ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ಕೃಷಿಗೆ ಹೂಡಿಕೆ ಮಾಡಿದಂತಹ ಸಂಪತ್ತು ಈ ವಾರದಲ್ಲಿ ದೊಡ್ಡ ಮಟ್ಟಿನ ಲಾಭವನ್ನು ಕೊಡದೆ ಸಣ್ಣ ಮಟ್ಟಿನ ನಷ್ಟವಾಗುವಂತ ಸಾಧ್ಯತೆ. ಆದಷ್ಟು ಹಣವನ್ನು ಉಳಿತಾಯ ಮಾಡಲು ಪ್ರಯತ್ನ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಸ್ವಲ್ಪ ಜ್ಞಾನಾರ್ಜನೆಯಲ್ಲಿ ಏರುಪೇರುಗಳಾಗತಕ್ಕಂಥದ್ದು. ಓದಿನಲ್ಲಿ ಆಸಕ್ತಿ ಕಮ್ಮಿಯಾಗಲಿದೆ. ಓದಿನಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಪರೀಕ್ಷೆಗಳಿಗೆ ಹೆಚ್ಚಿನ ಸಿದ್ಧತೆಯನ್ನು ಮಾಡಿ. ಏನೋ ಮನಸ್ಸಿನಲ್ಲಿ ಒಂದು ತರ ಗೊಂದಲ, ಹಾಗೆ ಏನೋ ಒಂದು ಚಂಚಲತೆಯಿಂದಾಗಿ ಓದಿದಂಥ ವಿದ್ಯೆಗಳು ತಲೆಗೆ ಹತ್ತದೆ. ತಂದೆ ತಾಯಿಗಳಿಗೆ ಸ್ವಲ್ಪ ಕಿರಿಕಿರಿಯನ್ನು ತಂದುಕೊಡಬಹುದು. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಿ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ, ವಿಶೇಷವಾಗಿ ಈ ವಾರದಲ್ಲಿ ಪ್ರತಿನಿತ್ಯ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಸ್ನೇಹಿತರೆ, ಬೇಳೆಕಾಳುಗಳನ್ನು ಈ ವಾರದಲ್ಲಿ ದಾನ ಮಾಡಿಕೊಳ್ಳಿ. ಶುಭ ಫಲಗಳಿದೆ. ಈ ವಾರದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಈ ವಾರದ ದಿಕ್ಕು ಉತ್ತರ ದಿಕ್ಕು. ಈ ವಾರ ಭಗವಂತ ನಿಮಗೆ ಶುಭ ಫಲಗಳನ್ನು ಅನುಗ್ರಹಿಸಲಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ವಾರ ಭಾವನಾತ್ಮಕವಾಗಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕಾದಂಥ ಸಮಯ. ವಾರದ ಆರಂಭದಲ್ಲಿ ಅತಿಯಾದ ಯೋಚನೆಗಳು ಅಥವಾ ಮನಸ್ಸಿನಲ್ಲಿ ಅಸ್ಥಿರತೆ ಕಾಣಿಸಿಕೊಳ್ಳಬಹುದು. ಆದರೆ ಧೈರ್ಯಗೆಡದೆ ಮುನ್ನಡೆಯಿರಿ. ವಾರದ ಮಧ್ಯಭಾಗದಲ್ಲಿ ಶುಭ ಫಲಗಳು ದೊರೆಯಲಿದೆ. ಅಪರಿಚಿತರೊಂದಿಗೆ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ವಾರ ಉದ್ಯೋಗದ ಸ್ಥಳದಲ್ಲಿ ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಾಗತಕ್ಕಂಥದ್ದು ಆಗಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಣ್ಣ ಉದ್ಯೋಗದಲ್ಲಿ ಆಲಸ್ಯಗಳಿಂದಾಗಿ
ನಿಮ್ಮ ಕೆಲಸ ಕಾರ್ಯದಲ್ಲಿ ಏರುಪೇರುಗಳಾಗತಕ್ಕಂಥದ್ದು, ನಷ್ಟವಾಗತಕ್ಕಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಶ್ರದ್ಧೆಯಿಂದ ಕರ್ತವ್ಯವನ್ನು ನಿರ್ವಹಿಸುವುದು ಉತ್ತಮ. ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ವ್ಯಾಪಾರ ವಹಿವಾಟುಗಳಿಗೆ ಈ ವಾರ ಸಾಧಾರಣ ಲಾಭ ಇರಲಿದೆ. ಹಣಕಾಸಿನ ವಹಿವಾಟಿನಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಿ. ಹೊಸ ಪಾಲುದಾರಿಕೆ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಸಮಯ ಯೋಚಿಸಿ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ದೊಡ್ಡ ಮಟ್ಟಿನ ಹೂಡಿಕೆ ಮಾಡುವಾಗ ಕಾಗದ ಪತ್ರಗಳ ವಿಚಾರ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಎರಡೆರಡು ಸಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಸುಖ ಸುಮ್ಮನೆ ಸಮಸ್ಯೆಗಳಿಗೆ ಎದುರಾಗದೆ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು ಸ್ವಲ್ಪವಾಗಿ ಎಚ್ಚರಿಕೆಯಿಂದ ಇರಿ. ಬರಲು ಬಾಕಿ ಇರತಕ್ಕಂತಹ ಹಣ ಕೈ ಸೇರುವ ಸಾಧ್ಯತೆಗಳಿದೆ. ಆದರೆ ಸಾಲವನ್ನು ಕೊಡುವಂತ ಸಂದರ್ಭದಲ್ಲಿ ಎಚ್ಚರಿಕೆ ಬೇಕು. ಬರುವಂತ ಹಣ ಬಂದರೂ ಸಹಿತ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಸಹಿತ ಹಣ ವ್ಯಯವಾಗಬಹುದು. ವಿಶೇಷವಾಗಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಬೆಂಬಲ ನಿಮಗೆ ಮಾನಸಿಕ ಧೈರ್ಯ ತಂಬಲಿದೆ. ಎಲ್ಲರ ಒಂದು ಪ್ರೀತಿ ವಿಶ್ವಾಸಗಳು ದೊರೆಯಲಿದೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಬರುವಂತ ಸಾಧ್ಯತೆ ಇದೆ. ಆದಷ್ಟು ಗೃಹದಲ್ಲಿ ಎಚ್ಚರಿಕೆ ಬೇಕು. ಮುಖ್ಯವಾಗಿ ತಂದೆ ಮತ್ತು ತಾಯಿಯ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಆದಷ್ಟು ಒಂದು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಸಾವಧಾನತೆಯಿಂದ ಇರಿ. ಸ್ಪಷ್ಟತೆ ಕಾಯ್ದುಕೊಳ್ಳುವುದು ತುಂಬಾ ಮುಖ್ಯ. ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕಾಗಿರಲಿದೆ. ಸ್ವಲ್ಪ ಜೀರ್ಣಕ್ರಿಯೆಯ ಸಮಸ್ಯೆಗಳು ಈ ವಾರದಲ್ಲಿ ಕಾಡಲಿದೆ. ಶೀತ ಕೆಮ್ಮಿನಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಲಿದೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ಅದಕ್ಕೆ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಚಿಕಿತ್ಸೆ ಏನಾದರೂ ಬೇಕಾಗಿದ್ದಲ್ಲಿ ತಪ್ಪದೇ ಅದನ್ನು ಪಡೆದುಕೊಳ್ಳಿ. ನಿರ್ಲಕ್ಷ್ಯ ಮಾಡಬೇಡಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಇದೆ. ಆದರೆ ಹವಾಮಾನದ ವೈಪರೀತ್ಯದಿಂದ ಸ್ವಲ್ಪ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಕಷ್ಟವಾಗಬಹುದು. ಮುನ್ನೆಚ್ಚರಿಕೆ ಮಾಡಿಕೊಳ್ಳಿ. ತರಕಾರಿ, ಹಣ್ಣು ಹಂಪಲುಗಳನ್ನು ಸಹ ಜೋಪಾನ ಮಾಡಿಕೊಳ್ಳುವುದು ಒಳ್ಳೆಯದು. ಆದಾಯ ಸ್ವಲ್ಪ ಕಮ್ಮಿ ದೊರೆಯುವಂತ ಸಾಧ್ಯತೆ ಇದೆ. ಆದರೆ ಜಾಗರೂಕತೆ ಅವಶ್ಯಕ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಈ ವಾರ ಚಂಚಲ ಮನಸ್ಥಿತಿಯಿಂದಾಗಿ ಅಧ್ಯಯನಕ್ಕೆ ಅಡ್ಡಿಯಾಗಬಹುದು. ಏಕಾಗ್ರತೆ ಬೆಳೆಸಿಕೊಳ್ಳಲು ಧ್ಯಾನ ಮತ್ತು ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಿಕೊಳ್ಳಿ. ಹಿರಿಯರು ಹಾಗೂ ಶಿಕ್ಷಕರ ಸಲಹೆಗಳನ್ನು ಪಾಲಿಸಿಕೊಳ್ಳಿ. ಉಪಯುಕ್ತ ಮಾಹಿತಿ ಹಾಗೂ ಸಲಹೆ ಸೂಚನೆಗಳಿಂದ ಒಳ್ಳೆಯ ವಿದ್ಯೆಯಲ್ಲಿ ಸಾಧನೆ ಮಾಡುವ ಯೋಗಗಳು ಪ್ರಾಪ್ತಿಯಾಗಲಿದೆ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ವಾರದಲ್ಲಿ ನೀವು ಪ್ರತಿನಿತ್ಯ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿಸಿ. ಪ್ರತಿನಿತ್ಯ ಈಶ್ವರ ದೇವರಿಗೆ 11 ನಮಸ್ಕಾರ ಹಾಗೂ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಈ ವಾರದಲ್ಲಿ ನೀವು ಮಾಡಿಕೊಂಡಲ್ಲಿ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವ ಸಾಧ್ಯತೆ ಭಗವಂತ ಕೊಡಲಿದ್ದಾನೆ. ಹಾಗೂ ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಸ್ನೇಹಿತರೆ, ಈ ವಾರದಲ್ಲಿ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಕೈಗೂಡಿ ಬಂದು ಶುಭ ಫಲಗಳೆಲ್ಲ ಪ್ರಾಪ್ತಿಯಾಗಲಿ. ಭಗವಂತ ನಿಮಗೆ ಒಳ್ಳೆಯ ಯೋಗ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಇನ್ನು ಮುಂದಿನ ರಾಶಿ, ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಆಕರ್ಷಕ ಮತ್ತು ಸಕಾರಾತ್ಮಕ ಒಂದು ದಿನಗಳಿಂದ ಕೂಡಿರಲಿದೆ. ಈ ವಾರ ನೀವು ನಾಯಕತ್ವ ಗುಣ ಮತ್ತು ಕಾರ್ಯಕ್ಷಮತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿದ್ದೀರಿ. ಸಮಾಜದಲ್ಲಿ ಗೌರವ ಹಾಗೂ ಪ್ರತಿಷ್ಠೆ ನಿಮಗೆ ವೃದ್ಧಿಯಾಗಲಿದೆ. ಈ ವಾರದಲ್ಲಿ ನೀವು ಸವಾಲುಗಳನ್ನು ಹಾಗೂ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳನ್ನು ಮುಂದುವರಿಸಿಕೊಳ್ಳಿ. ಯಶಸ್ಸು ಗಳಿಸಲು ಯೋಗ್ಯವಾದಂತಹ ಒಂದು ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವಾರದ ಕೊನೆಯಲ್ಲಿ ಮನಸ್ಸಿಗೆ ಸಂತೋಷ ನೀಡುವ ಸುದ್ದಿಗಳನ್ನು ಕೇಳಿ ಸಂತೋಷ ಪಡುವ ಯೋಗಗಳು ಪ್ರಾಪ್ತಿಯಾಗಲಿದೆ. ಈ ವಾರ ವೃತ್ತಿಗೆ ಸಂಬಂಧಪಟ್ಟಂತೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ಫಲಗಳು ಬರುವಂತ ಯೋಗವಿದೆ. ಹೊರಗಿನ ದೇಶದ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು ಹಾಗೂ ಕಿರಿಕಿರಿಗಳಾಗತಕ್ಕಂಥ ಸಾಧ್ಯತೆ. ಕೆಲವರಿಗೆ ಉದ್ಯೋಗ ಕಳೆದುಕೊಳ್ಳುವಂಥ ಸ್ಥಿತಿಗಳು ಎದುರಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಎಲ್ಲರೊಂದಿಗೆ ಅನ್ಯೋನ್ಯತೆ ಮತ್ತು ಮೇಲಧಿಕಾರಿಗಳೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಸಮಾಧಾನತೆ, ಸ್ಪಷ್ಟತೆ ಮುಖ್ಯ. ಈ ವಾರದ ಉದ್ಯಮಿಗಳಿಗೆ ಲಾಭದಾಯಕ ವಾರವಾಗಲಿದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತ ಸಮಯಗಳು ಕೂಡಿ ಬರಲಿದೆ. ವ್ಯಾಪಾರ ವಹಿವಾಟಿನ ವಿಚಾರಗಳಲ್ಲಿ, ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ಅಥವಾ ಒಪ್ಪಂದಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಈ ವಾರ ನೀವು ಎನಿಸಿದಂತಹ ಕಾರ್ಯಗಳು ಸಿದ್ಧಿಯಾಗುವಂಥ ಯೋಗವಿದೆ. ವ್ಯಾಪಾರ ನಿಮಗೆ ಕೈ ಹಿಡಿಯಲಿದೆ. ಈ ವಾರ ಆರ್ಥಿಕ ಸ್ಥಿತಿಯು ವಿಶೇಷವಾಗಿ ದೃಢವಾಗಿದ್ದು
ಹಳೆಯ ಬಾಕಿಯ ಹಣ, ಸಾಲವಾಗಿ ನೀಡಿದ್ದ ಹಣವು ಮರಳಿ ಕೈ ಸೇರುವ ಯೋಗವಿದೆ. ಆದರೆ ಪೂರ್ಣ ಪ್ರಮಾಣದ ಹಣ ಬರದೆ ಸ್ವಲ್ಪ ಮಟ್ಟಿನ ಹಣ ಬರುವಂತ ಸಾಧ್ಯತೆ ಇದೆ. ಭೂಮಿ ಅಥವಾ ಆಸ್ತಿ ಸಂಬಂಧಿತ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಹೊಂದಲಿದ್ದೀರಿ ಮತ್ತು ಲಾಭವನ್ನು ಸಹಿತ ಈ ವಾರದಲ್ಲಿ ನೀವು ನಿರೀಕ್ಷಿಸಿಕೊಳ್ಳಬಹುದು. ಇನ್ನು ಮುಖ್ಯವಾಗಿ ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಈ ವಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಹರ್ಷದಾಯಕ ವಾತಾವರಣಗಳು ಮೂಡಲಿದೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕುಟುಂಬದ ಸಂಪೂರ್ಣ ಒಂದು ಬೆಂಬಲ ನಿಮಗೆ ಪ್ರಾಪ್ತಿಯಾಗಲಿದೆ. ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಅನುಕೂಲಕರ ದಿನಗಳು ಕೂಡಿ ಬರಲಿದೆ. ಈ ವಾರದ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದ ಸ್ಥಿತಿ ಈ ವಾರ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಕಣ್ಣಿನ ಕಿರಿಕಿರಿ ಅಥವಾ ರಕ್ತದೊತ್ತಡ ಏರಿಳಿತ ಕಾಣಿಸಿಕೊಳ್ಳಬಹುದು. ನಿಯಮಿತ ವಿಶ್ರಾಂತಿ ಹಾಗೂ ಯೋಗ ಅಭ್ಯಾಸ ನಿಮಗೆ ಸೂಕ್ತವಾಗಿ ಬೇಕು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಒಳ್ಳೆಯ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ, ಬೆಳೆಗಾರರಿಗೆ ಲಾಭದಾಯಕ ವಾರವಾಗಲಿದೆ. ಕೃಷಿ ಕ್ಷೇತ್ರದಲ್ಲಿ ನೀವು ಯಂತ್ರೋಪಕರಣಗಳ ಬಳಕೆಯನ್ನು ಮಾಡಿಕೊಳ್ಳಬಹುದು ಅಥವಾ ಹೊಸ ತಂತ್ರಜ್ಞಾನದಿಂದ ಉತ್ಪಾದನೆ ನೀವು ಹೆಚ್ಚಿಸಿಕೊಳ್ಳಬಹುದು. ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದ್ದು ಮನಸ್ಸಿಗೆ ಕೃಷಿಯಿಂದಾಗಿ ಹಿತ ದೊರಕಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ಪಡಬೇಕಾಗಲಿದೆ. ಕಠಿಣ ವಿಷಯಗಳನ್ನು ಸಹ ಸುಲಭವಾಗಿ ಈ ವಾರ ನೀವು ಕರಗತ ಮಾಡಿಕೊಳ್ಳುವ ಯೋಗವಿದೆ. ಆದರೆ ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳು ಉತ್ತಮ ಮಾರ್ಗದರ್ಶಕರ ಸಹಾಯ ಸೂಚನೆಗಳನ್ನು ಪಾಲಿಸಿ ಮುಂದುವರಿಯಿರಿ. ಇನ್ನು ಈ ವಾರದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಪ್ರತಿನಿತ್ಯ ಸೂರ್ಯ ದೇವರ ಆರಾಧನೆ, ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ತಂದೆ ಅಥವಾ ತಾಯಿಯ ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಈ ವಾರ ನಿಮಗೆ ಶ್ರೇಯಸ್ಸು ಉಂಟಾಗಲಿದೆ. ಇನ್ನು ಈ ವಾರದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಈ ವಾರ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರ ಯೋಜನಾಬದ್ಧ ಮುನ್ನಡೆಗೆ ಸೂಕ್ತವಾದಂತಹ ಸಮಯ. ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚಾಗಲಿದ್ದು ಸಂಕೀರ್ಣ ಸಮಸ್ಯೆಗಳನ್ನು ಜಾಣ್ಮೆಯಿಂದ ಬಗೆಹರಿಸಲಿದ್ದೀರಿ. ವಾರದ ಒಂದು ಮಧ್ಯದಲ್ಲಿ ದೂರದ ಪ್ರಯಾಣ ಯೋಗವಿದೆ ಹಾಗೂ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳುವುದು ತುಂಬ ಯಶಸ್ಸಿಗೆ ಕಾರಣವಾಗಲಿದೆ. ಸ್ನೇಹಿತರೆ, ಉದ್ಯೋಗದ ಸ್ಥಳದಲ್ಲಿ ಶಿಸ್ತು ಮತ್ತು ಸಂಯಮ ತುಂಬ ಮುಖ್ಯ. ಆದಷ್ಟು ಸಮಯ ಪಾಲನೆಗೆ ಸೂಕ್ತ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಯೋಗಗಳು ಪ್ರಾಪ್ತಿಯಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯುವಂಥ ಯೋಗಗಳು ದೊರೆಯಲಿದೆ. ವ್ಯಾಪಾರ ವಹಿವಾಟು ವೃದ್ಧಿಯಾಗಲಿದೆ. ಇನ್ನು ವ್ಯಾಪಾರಿಗಳಿಗೆ ಈ ವಾರ ಹೂಡಿಕೆಯಲ್ಲಿ ಸಾಧಾರಣ ಲಾಭ ಇರಲಿದೆ. ಲೆಕ್ಕಪತ್ರಗಳನ್ನು ಸರಿಯಾಗಿ ನಿರ್ವಹಿಸುವುದು ಮುಖ್ಯ. ಹೊಸ ವ್ಯಾವಹಾರಿಕ ಸಂಬಂಧಗಳು ಬೆಳಕಿಗೆ ಬರಲಿದ್ದು ಭವಿಷ್ಯದಲ್ಲಿ ಅನುಕೂಲಕರ ವಾತಾವರಣಗಳು ನಿರ್ಮಾಣವಾಗಲಿದೆ. ವ್ಯಾಪಾರಿಗಳು ಈ ವಾರದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ಮುಂದುವರಿದಲ್ಲಿ ಒಳ್ಳೆಯ ಶುಭ ಯೋಗ ಭಾಗ್ಯಗಳು ದೊರೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವ ಯೋಗವಿದೆ. ಹಿಂದೆ ಕೊಟ್ಟಂತಹ ಸಾಲಗಳು ಸ್ವಲ್ಪ ಮಟ್ಟಿಗೆ ಕೈ ಸೇರುವಂತಹ ಸಾಧ್ಯತೆ. ಆದರೆ ಬ್ಯಾಂಕ್ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ತಪ್ಪಿನಿಂದಾಗಿ ಸಮಸ್ಯೆಗೆ ಒಳಗಾಗಲಿದ್ದೀರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ. ಈ ವಾರ ನಿಮಗೆ ಷೇರು ಮಾರುಕಟ್ಟೆಯಿಂದ ನಷ್ಟವಾಗುವಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಎಚ್ಚರಿಕೆ ಬೇಕು. ಇನ್ನು ಈ ವಾರ ನೀವು ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಈ ವಾರದಲ್ಲಿ ಹಿತಕರ ವಾತಾವರಣವಿರಲಿದೆ. ಆದರೆ ಪ್ರಮುಖ ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಗಳಿಗೆ ಗೌರವ ಸಿಗಲಿದೆ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ವಾರ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮ ಅವಕಾಶಗಳು ಸಿಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಎಲ್ಲರೊಂದಿಗೆ ಅನ್ಯೋನ್ಯತೆ ಮತ್ತು ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಯಾರೊಂದಿಗೂ ವಾಗ್ವಾದಕ್ಕಿಳಿಯಬೇಡಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯ ಸ್ಥಿರವಾಗಿದ್ದು ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಬೇಕು. ಜಂಕ್ ಫುಡ್ಗಳನ್ನು ದೂರ ಮಾಡಿ
ಸಾತ್ವಿಕ ಆಹಾರ ಸೇವನೆ ಮಾಡಿ ಹಾಗೂ ಆಹಾರ ಕ್ರಮದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ. ಸೂಕ್ತ ಒಂದು ವಿಶ್ರಾಂತಿಯನ್ನು ಮಾಡಿ ನಿದ್ರಾಹೀನತೆಯಿಂದ ದೂರವಿರಲು ಯೋಗ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡಿಕೊಳ್ಳಿ. ಕೃಷಿಕರಿಗೆ ಈ ವಾರ ಶುಭ ಫಲಗಳು ದೊರಕಲಿದೆ. ಹೈನುಗಾರಿಕೆ ಮಾಡತಕ್ಕಂಥವರಿಗೆ ಒಳ್ಳೆಯ ಲಾಭವಿದೆ. ಮಾರಾಟಕ್ಕೆ ಸಂಬಂಧಿಸಿದಂತೆ ಉತ್ತಮ ಧನ ಲಾಭಗಳನ್ನು ಹೊಂದಲಿದ್ದೀರಿ. ಕೃಷಿಯಲ್ಲಿ ನೂತನ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಈ ವಾರ ಶುಭ ಸಮಯ. ಇನ್ನು ಈ ವಾರ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಕಠಿಣ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೂ ಮಾರ್ಗದರ್ಶಕರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಇನ್ನು ಈ ವಾರ ಬುಧವಾರದಂದು ಗಣಪತಿಗೆ ಹಾಗೂ ಸೂರ್ಯ ದೇವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಗಣಪತಿ ದೇವರಿಗೆ ಪ್ರತಿನಿತ್ಯ ದೂರ್ವೆಯನ್ನು ಸಮರ್ಪಣೆ ಮಾಡಿ ಅರ್ಚನೆಯನ್ನು ಮಾಡಿ ಹಾಗೂ ಸಂಕಷ್ಟ ನಾಶನ ಗಣಪತಿಯ ಸ್ತೋತ್ರವನ್ನು ಪಠಿಸಿಕೊಳ್ಳಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡುವುದು ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತಂದುಕೊಡಲಿದೆ. ಇನ್ನು ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ ವಿಶೇಷವಾಗಿ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಸ್ನೇಹಿತರೆ, ಇವಿಷ್ಟು ಈ ವಾರದ ಶುಭ ಅಶುಭ ಫಲಗಳು. ಎಲ್ಲ ಭಗವಂತ ನಿಮಗೆ ಈ ವಾರದಲ್ಲಿ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ವಾರ ನಿಮಗೆ ಶುಭವಾಗಲಿ. ಇನ್ನು ತುಲಾರಾಶಿಯವರಿಗೆ ಈ ವಾರ ಸಮತೋಲನ ಮತ್ತು ಸಂತೋಷದಿಂದ ಕೂಡಿರಲಿದೆ. ಸಮಾಜದಲ್ಲಿ ನಿಮ್ಮ ನಡವಳಿಕೆಗೆ ಮನ್ನಣೆ ದೊರೆಯಲಿದ್ದು ಹೊಸ ಸಜ್ಜಿತ ಅವಕಾಶಗಳು ಒದಗಿ ಬರಲಿವೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಗಿಂತ ವಿವೇಕಕ್ಕೆ ವಿಶೇಷವಾಗಿ ಆದ್ಯತೆಯನ್ನು ನೀಡಿ. ವಾರದ ಮಧ್ಯಭಾಗದಲ್ಲಿ ಆಪ್ತರ ಭೇಟಿಯಿಂದ ಮನಸ್ಸಿಗೂ ಒಂದು ಮುದ ನೀಡುವಂಥ ಯೋಗಗಳಿದೆ. ಆದಷ್ಟು ಈ ವಾರದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸಗಳಿಂದ ಮುಂದುವರಿಯಿರಿ. ವಿಶೇಷವಾಗಿ ವ್ಯಾಪಾರದ ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯದೊತ್ತಡ ಹೆಚ್ಚಿದ್ದರೂ ಸಮಯಕ್ಕೆ ಸರಿಯಾಗಿ ನೀವು ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಸಾಧ್ಯತೆ ನಿಮಗೆ ಹೆಚ್ಚಾಗಿರಲಿದೆ. ಮೇಲಿನ ಅಧಿಕಾರಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದೆ. ಕಚೇರಿ ರಾಜಕೀಯದಿಂದ ದೂರವಿರುವುದು ತುಂಬ ಉತ್ತಮ. ಇನ್ನು ವ್ಯಾಪಾರಿಗಳಿಗೆ ಈ ವಾರ ಸಕಾಲಿಕ ನಿಲುವುಗಳಿಂದ ಉತ್ತಮ ಲಾಭ ಸಿಗಲಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಂಬಿಕೆ ಹೆಚ್ಚಾಗಲಿದೆ. ಸೌಂದರ್ಯವರ್ಧಕ ಮತ್ತು ಕಲಾತ್ಮಕ ವಸ್ತುಗಳ ವ್ಯಾಪಾರಿಗಳಿಗೆ ವಿಶೇಷ ಅನುಕೂಲಕರ ಸ್ಥಿತಿಗಳು ನಿರ್ಮಾಣವಾಗಲಿದೆ. ಇನ್ನು ಈ ವಾರದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಈ ವಾರ ತುಂಬ ತೃಪ್ತಿಕರವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದು ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಈ ವಾರ ಶುಭ ಸಮಯವಾಗಿರಲಿದೆ. ಗೃಹ ಬಳಕೆ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಕೆಲವು ವಿಚಾರಗಳಲ್ಲಿ ವೆಚ್ಚಗಳು ಹೆಚ್ಚಾಗಿ ಆಗಬಹುದು. ಆದಷ್ಟು ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಅನಗತ್ಯ ಖರ್ಚು ವೆಚ್ಚಗಳನ್ನು ಮಾಡಬೇಡಿ. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಹಾಗೂ ಅರ್ಥೈಸಿಕೊಳ್ಳುವಿಕೆ ಜ್ಞಾನವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ಈ ವಾರ ಪರಸ್ಪರ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಈ ವಾರ ಸೂಕ್ತವಾದಂಥ ಸಮಯ. ಈ ವಾರದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸೂಪರ್ ಆಗಿ ಸಣ್ಣ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಆರೋಗ್ಯ ವೃದ್ಧಿಯಾಗಲಿದೆ. ಹಿಂದೆ ಇದ್ದಂಥ ಅನಾರೋಗ್ಯಗಳು ದೂರವಾಗಿ ಆರೋಗ್ಯ ವೃದ್ಧಿಯಾಗತಕ್ಕಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಆದರೆ ಶೀತದ ಬಾಧೆ ಕಾಣಿಸಿಕೊಳ್ಳಬಹುದು. ಶುದ್ಧ ಆಹಾರ ಸೇವನೆ, ಕುಡಿಯುವ ನೀರಿನ ಬಗ್ಗೆ ತುಂಬ ಗಮನವನ್ನು ತಂದುಕೊಳ್ಳಿ. ಇನ್ನು ಕೃಷಿಯಲ್ಲಿ ಈ ವಾರ ಬೆಳೆದಂಥ ಬೆಳೆಗಳು ಶುಭ ಫಲಗಳನ್ನು ಕೊಡಲಿದೆ. ಹೂವು ಹಾಗೂ ಹಣ್ಣಿನ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಒಳ್ಳೆಯ ಬೆಲೆ ಸಿಗಲಿದೆ. ಹೊಸ ನೀರಾವರಿ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರ ವಾತಾವರಣವಿರಲಿದೆ. ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಪಠ್ಯೇತರ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಲಿದ್ದೀರಿ. ಕಲಾ ವಿಭಾಗ, ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ವಾರ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಕೂಡಿ ಬರಲಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಈ ವಾರ
ಶ್ರೀ ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ಸಮರ್ಪಣೆ ಮಾಡಿ. ಹಾಗೂ ಬಡ ಹೆಣ್ಣು ಮಕ್ಕಳಿಗೆ ಸಿಹಿ ಅಥವಾ ವಸ್ತ್ರದಾನವನ್ನು ಮಾಡುವುದರಿಂದ ಶ್ರೇಯಸ್ಸು ಉಂಟಾಗಲಿದೆ. ಸ್ನೇಹಿತರೆ, ಈ ವಾರ ನೀವು ಆದಷ್ಟು ಪ್ರತಿನಿತ್ಯ ಗಣಪತಿ ದೇವರ ಆರಾಧನೆ ಹಾಗೂ ವಿಶೇಷವಾಗಿ ಸಾಧ್ಯವಿದ್ದಲ್ಲಿ ವಾರಕ್ಕೆ ಒಂದು ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಹಾಗೂ ಭಗವಂತ ನಿಮಗೆ ಶುಭ ಫಲಗಳನ್ನು ಕೊಟ್ಟು ಒಳ್ಳೆಯ ಫಲವನ್ನು ಅನುಗ್ರಹಿಸಲಿದ್ದಾನೆ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ, ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ವಾರ ನಿಮಗೆ ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಾರ್ಯಕ್ಷಮತೆ ಹಾಗೂ ದೃಢ ನಿಶ್ಚಯ ಹೆಚ್ಚಾಗಲಿದೆ. ಎಷ್ಟೇ ಸವಾಲುಗಳು ಎದುರಾದರೂ ಈ ವಾರ ನೀವು ಧೈರ್ಯದಿಂದ ಬಗೆಹರಿಸಲಿದ್ದೀರಿ. ವಾರದ ಆರಂಭದಲ್ಲಿ ಹಠಾತ್ ಕೆಲಸದ ಒತ್ತಡಗಳು ಬರಲಿದೆ. ಆದರೆ ವಾರದ ಮಧ್ಯಭಾಗದಲ್ಲಿ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುವಂಥ ಯೋಗಗಳಿದೆ. ರಹಸ್ಯ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಮತ್ತು ಆತುರದ ನಿರ್ಧಾರಗಳನ್ನು ತಡೆಯುವುದು ಸೂಕ್ತ. ಈ ವಾರ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಶ್ರಮಕ್ಕೆ ತಕ್ಕದಾದಂಥ ಈ ವಾರ ಮನ್ನಣೆ ದೊರೆಯಲಿದೆ. ಹೊಸ ಯೋಜನೆಗಳನ್ನು ಮುನ್ನಡೆಸುವ ಜವಾಬ್ದಾರಿಗಳು ನಿಮಗೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಒಳ್ಳೆಯದು. ಆ ವಿವಾದಗಳಿಗೆ ಆಸ್ಪದ ನೀಡಬೇಡಿ, ತುಂಬ ಎಚ್ಚರಿಕೆಯಿಂದ ಇರಿ. ಅದಲ್ಲದೆ ಉದ್ಯೋಗ ಹುಡುಕುತ್ತಿರುವವರಿಗೆ ಈ ವಾರ ಶುಭವಾರವಾಗಲಿದೆ. ಅದಲ್ಲದೆ ಹೊರಗಿನ ದೇಶದ ಉದ್ಯೋಗ ಬಯಸುವವರಿಗೆ ಶುಭ ವಾರ್ತೆಗಳು ಬರತಕ್ಕಂಥ ಯೋಗವಿದೆ. ವ್ಯಾಪಾರಿಗಳಿಗೆ ಈ ವಾರ ಸವಾಲುಗಳ ನಡುವೆಯೂ ಸಾಧಾರಣ ಲಾಭ ದೊರೆಯಲಿದೆ. ಹೊಸ ಹೂಡಿಕೆಗಳಿಗೆ ಈ ವಾರ ಆತುರ ಪಡದೆ ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ದೊಡ್ಡ ಮಟ್ಟದ ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಹಾಗೂ ಕಾಗದ ಪತ್ರಗಳ ವಿಚಾರದಲ್ಲಿ ಸಹಿತ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಜಾಗರೂಕತೆ ಇರಲಿ. ಆರ್ಥಿಕ ಸ್ಥಿತಿ ಈ ವಾರ ಬಲಗೊಳ್ಳಲಿದ್ದು ಸಮ್ಮಿಶ್ರ ಫಲಗಳು ಇರಲಿವೆ. ನಿರೀಕ್ಷಿತ ಧನಾಗಮನವಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಯೋಚಿಸಲಿದ್ದೀರಿ. ಹಣಕಾಸಿನ ವಹಿವಾಟಿನಲ್ಲಿ ಈ ವಾರ ನೀವು ಅಪರಿಚಿತರನ್ನು ತಕ್ಷಣ ನಂಬದೇ ಇರುವುದು ಒಳ್ಳೆಯದು. ಒಮ್ಮೆ ಕೊಟ್ಟಂತಹ ಹಣ ಮತ್ತೆ ಹಿಂತಿರುಗಲು ಕಷ್ಟಪಡಬೇಕಾಗಬಹುದು. ಯಾರಿಗೂ ಸಾಲವನ್ನು ನೀಡಬೇಡಿ, ಸಾಲವನ್ನು ಪಡೆದುಕೊಳ್ಳಲು ಬೇಡಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಹಿರಿಯರ ಬೆಂಬಲಗಳು ಈ ವಾರ ನಿಮಗೆ ಪ್ರಾಪ್ತಿಯಾಗಲಿದೆ. ಅದಲ್ಲದೆ ಆಶೀರ್ವಾದ ದೊರೆಯಲಿದೆ. ತಂದೆ ತಾಯಿಗಳ ಸಹಕಾರ ಹಾಗೂ ಆಶೀರ್ವಾದ ಪಡೆದುಕೊಳ್ಳಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ಒಂದು ಮನಸ್ತಾಪ ಕಲಹಗಳು ಬರುವಂಥ ಸಾಧ್ಯತೆ ಇದೆ. ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಪ್ರೇಮಿಗಳು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮುಂದುವರಿಯಿರಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾದಂಥ ವಾರ. ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಶೀತ ಕಫ ಅನಾರೋಗ್ಯಗಳು ಬರತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯ ಹಾಗೂ ತಲೆಗೆ ಸಂಬಂಧಿಸಿದಂತಹ ಜ್ವರಗಳು ಬರತಕ್ಕಂಥ ಸಾಧ್ಯತೆ. ಆದಷ್ಟು ಉತ್ತಮವಾದಂತಹ ನೀರಿನ ಸೇವನೆ, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ, ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಲಾಭವಿದೆ. ರೈತರಿಗೆ ಶುಭ ಫಲಗಳಿದೆ. ಹಾಗೂ ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ಕೀಟಬಾಧೆ ಬರಬಹುದು. ಬೆಳೆ ನಷ್ಟದ ಬಗ್ಗೆ ಮುನ್ನೆಚ್ಚರಿಕೆ ಮಾಡುವುದು ಸೂಕ್ತ. ಭೂಮಿ ಅಥವಾ ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ವಿಚಾರಗಳನ್ನು ಮಾಡುವಾಗ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯಿರಿ. ಕೃಷಿಯಲ್ಲಿ ಶುಭ ಫಲಗಳಿದೆ. ಹೆಚ್ಚಿನ ಶ್ರಮ ಪಡಬೇಕಾದಂಥ ವಾರ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ. ದ್ವಂದ್ವ ಮನಸ್ಥಿತಿಯಿಂದ ದೂರವಿದ್ದು ಅಭ್ಯಾಸದಲ್ಲಿ ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಉತ್ತಮ. ತಾಂತ್ರಿಕ ಹಾಗೂ ಸಂಶೋಧನಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳು ಸಿಗಲಿವೆ ಹಾಗೂ ಒಳ್ಳೆಯ ಯೋಗ ಭಾಗ್ಯಗಳು ದೊರೆಯಲಿದೆ. ಇನ್ನು ಈ ವಾರ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆ, ಪಂಚಾಮೃತ ಅಭಿಷೇಕವನ್ನು ಮಾಡಿ ಆಂಜನೇಯನ ಪ್ರೀತ್ಯರ್ಥವಾಗಿ ಲಿಂಬುವಿನ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿ ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡುವುದರಿಂದ ಈ ವಾರ ನೀವು ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು. ಇನ್ನು ಈ ವಾರದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಈ ವಾರ ನಿಮಗೆ ಶುಭವಾಗಲಿ.
ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಾರ ಅದೃಷ್ಟ ಮತ್ತು ಸಕಾರಾತ್ಮಕ ಬದಲಾವಣೆ ತರುವ ಸಮಯವಾಗಿದೆ. ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಶುಭ ಕಾರ್ಯಗಳು ಈ ವಾರ ನೆರವೇರುವಂತಹ ಯೋಗಗಳಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು, ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ವೃದ್ಧಿಯಾಗಲಿದ್ದು, ಹೊಸ ಸಂಪರ್ಕಗಳಿಂದ ಅನುಕೂಲವಾಗಲಿದೆ. ಸ್ನೇಹಿತರೆ, ಈ ವಾರ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಬೆಂಬಲ ನಿಮಗೆ ದೊರೆಯಲಿದೆ. ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಮನ್ನಣೆ ಹಾಗೂ ನೂತನ ಜವಾಬ್ದಾರಿಗಳು ಸಿಗಲಿವೆ. ವಿದೇಶಿ ಅಥವಾ ದೂರದ ಊರಿನ ಕೆಲಸದ ಅವಕಾಶಗಳು ನಿಮಗೆ ಒದಗಿ ಬರಬಹುದು. ವಿಶೇಷವಾಗಿ ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು. ದೂರದ ಊರಿನಲ್ಲಿ ಕೆಲಸ ಮಾಡುವವರಿಗೆ ಶುಭ ವಾರ್ತೆಗಳು ಬರಲಿದೆ. ಇನ್ನು ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ವಾರ ಉತ್ತಮ ಲಾಭ ದೊರೆಯುವ ಸಮಯ ಕೂಡಿ ಬರಲಿದೆ. ಸಮಯ ಹಾಗೂ ಹೊಸ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಅನುಕೂಲಕರ ವಾತಾವರಣಗಳಿರಲಿದೆ. ವ್ಯಾಪಾರ ಮಾಡತಕ್ಕಂಥವರಿಗೆ, ವಿಶೇಷವಾಗಿ ಹೋಟೆಲ್ ಉದ್ಯಮದವರಿಗೆ ಈ ವಾರ ಲಾಭವಿದೆ. ಹಾಗೂ ರಿಯಲ್ ಎಸ್ಟೇಟ್ನವರಿಗೆ ಸ್ವಲ್ಪ ಮಟ್ಟಿನ ಏರಿಳಿತಗಳಿರಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಬಲವಾದಂತಹ ವಾರ. ಆದಾಯದಲ್ಲಿ ಹೆಚ್ಚಳ ಕಂಡುಬರಲಿದೆ. ಹಳೆಯ ಹೂಡಿಕೆಗಳಿಂದ ಶುಭ ಫಲಿತಾಂಶಗಳು ದೊರೆಯುವಂಥ ಯೋಗವಿದೆ. ಆಸ್ತಿ ಅಥವಾ ವಾಹನ ಖರೀದಿಗೆ ಯೋಚಿಸುತ್ತಿದ್ದರೆ ಸಕಾರಾತ್ಮಕ ಹೆಜ್ಜೆಯನ್ನು ಈ ವಾರದಲ್ಲಿ ನೀವು ಇಡಬಹುದು. ಅನಗತ್ಯ ಖರ್ಚುಗಳು ನಿಯಂತ್ರಣ ಮಾಡಿಕೊಂಡಲ್ಲಿ ಉತ್ತಮ. ಈ ವಾರದ ನಿಮ್ಮ ಕುಟುಂಬದ ವಿಚಾರದಲ್ಲಿ ನೆಮ್ಮದಿ ಮತ್ತು ಹರ್ಷದ ವಾತಾವರಣ ಇರಲಿದ್ದು, ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಈ ವಾರ ಸದಾ ಇರಲಿದೆ. ದಂಪತಿಗಳ ನಡುವೆ ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಈ ವಾರ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಮನಸ್ಸಿನ ಆಸೆ ಈಡೇರುವ ಸಮಯಗಳು ಕೂಡಿ ಬರಲಿದೆ. ಇನ್ನು ಈ ವಾರದಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮನಸ್ಸಿನಲ್ಲಿ ಹೊಸ ಹುಮ್ಮಸ್ಸು ಇರಲಿದೆ. ಆದರೂ ಪ್ರಯಾಣದ ವೇಳೆಯಲ್ಲಿ ನಿದ್ರೆ ಮತ್ತು ಆಹಾರದ ವ್ಯತ್ಯಾಸವಾಗದಂತೆ ಸೂಕ್ತ ಕ್ರಮ ಮಾಡಿಕೊಳ್ಳುವುದು ಉತ್ತಮ. ಈ ವಾರಕ್ಕೆ ನೀವು ಕೃಷಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಕೃಷಿಕರಿಗೆ ಹಾಗೂ ಬೆಳೆಗಾರರಿಗೆ ಅತ್ಯುತ್ತಮ ವಾರ. ಕೃಷಿಯಲ್ಲಿ ಉತ್ತಮ ಇಳುವರಿ ದೊರೆಯಲಿದ್ದು, ಮಾರುಕಟ್ಟೆಯಲ್ಲಿ ನಿಮಗೆ ಸೂಕ್ತ ಬೆಲೆ ಸಿಗಲಿದೆ. ನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಈ ವಾರ ಹೊಸ ಭೂಮಿ ಖರೀದಿಸಲು ಶುಭ ಸಮಯಗಳು ಕೂಡಿ ಬರಲಿದೆ. ಇನ್ನು ಈ ವಾರದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರುಗಳಿರಬಹುದು. ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಮನಸ್ಸು ಸ್ವಲ್ಪ ಚಂಚಲತೆಯಾಗತಕ್ಕಂಥದ್ದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥ ಸ್ಥಿತಿಗಳು ನಿರ್ಮಾಣವಾಗಬಹುದು. ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಹಿರಿಯರ ಮಾತಿಗೆ ಗೌರವವನ್ನು ನೀಡಿ ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ಪರೀಕ್ಷಾ ಸಿದ್ಧತೆಗಳಿದ್ದಂತಲ್ಲಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ವಾರದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ವಾರ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಹಾಗೂ ಶಂಕರಾಚಾರ್ಯರ ಪ್ರಾರ್ಥನೆಯನ್ನು ಮಾಡಿ. ಹಾಗೂ ಹಳದಿ ಬಣ್ಣದ ಸಿಹಿಯನ್ನು ಯಾರಿಗಾದರೂ ಹಂಚುವುದರಿಂದ, ಬಡ ವಿದ್ಯಾರ್ಥಿಗಳಿಗೆ ಪೆನ್ನು ಪುಸ್ತಕಗಳನ್ನು ಹಂಚುವುದು ಅಥವಾ ಯಾರಾದರೂ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಅದರಲ್ಲೂ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿದಲ್ಲಿ ಈ ವಾರ ನಿಮಗೆ ಶುಭ ಫಲಗಳು ದೊರಕಲಿವೆ. ಸ್ನೇಹಿತರೆ, ಈ ವಾರದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ. ಈ ವಾರದ ನಿಮ್ಮ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ವಾರ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಶುಭ ಪ್ರಾಪ್ತಿಯಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಪರಿಶ್ರಮ ಮತ್ತು ಸಹನೆಗೆ ತಕ್ಕ ಫಲ ಸಿಗುವಂತ ಸಮಯ. ವಾರದ ಆರಂಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವಿಳಂಬಗಳಾಗತಕ್ಕಂಥದ್ದು ಎದುರಾಗಲಿದೆ. ಧೈರ್ಯಗೆಡದೆ ಶ್ರಮಿಸಿದರೆ ಈ ವಾರ ನಿಮಗೆ ಯಶಸ್ಸು ನಿಶ್ಚಿತ. ನಿಮ್ಮ ಕರ್ತವ್ಯ ಪ್ರಜ್ಞೆ ಮತ್ತು ಜವಾಬ್ದಾರಿಯುತ ನಡವಳಿಕೆಗೆ ನಿಕಟವರ್ತಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಮಾತು ಮತ್ತು ನಡವಳಿಕೆಯಲ್ಲಿ ಗಾಂಭೀರ್ಯ ಕಾಯ್ದುಕೊಳ್ಳುವುದು ಉತ್ತಮ. ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಸ್ಥರಿಗೆ ನಿಮ್ಮ ಕೆಲಸದಲ್ಲಿ ಈ ವಾರ ಶ್ರಮ ಹೆಚ್ಚಾಗಲಿದೆ. ಆದರೆ ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಿ ಬರಲಿದೆ. ಮೇಲಧಿಕಾರಿಗಳೊಂದಿಗೆ ಆದಷ್ಟು ಸೌಹಾರ್ದಯುತ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳಿ. ಈ ವಾರ ವ್ಯಾಪಾರ ವಹಿವಾಟುಗಳಲ್ಲಿ
ನಿರೀಕ್ಷಿತ ಲಾಭ ದೊರೆಯುವ ಯೋಗವಿದೆ. ಹಳೆಯ ಬಾಕಿಯ ವಸೂಲೆಯಾಗುವಂತಹ ಸಾಧ್ಯತೆಯೂ ಇದ್ದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಅಗತ್ಯ. ಆದಷ್ಟು ಈ ವ್ಯಾಪಾರ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಳ್ಳಿ. ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗುವಂಥ ಸಾಧ್ಯತೆ ಇದ್ದರೂ ಅವು ಪರಿಹಾರವಾಗುವಂಥ ಯೋಗವಿದೆ. ಆ ಶಕ್ತಿಯು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಆರ್ಥಿಕ ಸ್ಥಿತಿ ಈ ವಾರ ಸಾಧಾರಣದಿಂದ ಸ್ವಲ್ಪ ಮಟ್ಟಿನ ಉತ್ತಮ ಮಟ್ಟದಲ್ಲಿರಲಿದೆ. ಹೊಸ ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ. ಆದರೆ ಗೃಹ ನಿರ್ವಹಣೆ ಅಥವಾ ವಾಹನ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಈ ವಾರದಲ್ಲಿ ಎದುರಾಗಲಿದೆ. ಆದಷ್ಟು ನಿಮ್ಮ ಬಜೆಟ್ ಅನ್ನು ಯೋಜಿಸಿ ವ್ಯಯಿಸುವುದು ಸೂಕ್ತ. ಸ್ನೇಹಿತರೆ, ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಈ ವಾರ ದೊರೆಯಲಿದೆ. ತಂದೆ ತಾಯಿಯವರ ಆಶೀರ್ವಾದ ಪ್ರಾಪ್ತಿಯಾಗಲಿದೆ ಹಾಗೂ ಅವರ ಒಂದು ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿರಲಿದೆ. ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸಗಳು ಏರ್ಪಡಲಿದೆ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆಯು ಅಗತ್ಯ. ಪ್ರೇಮಿಗಳಿಗೆ ಸಾಧಾರಣ ಒಂದು ವಾರವಾಗಿದ್ದು ಅನಗತ್ಯ ವಾದ ವಿವಾದಗಳಿಂದ ಆದಷ್ಟು ದೂರವಿರಿ. ಸ್ವಲ್ಪ ಮಟ್ಟಿನ ಎಚ್ಚರಿಕೆಯೂ ಇರಲಿ. ಮತ್ತು ಪ್ರೇಮಿಗಳಿಗೆ ಈ ವಾರ ಸಣ್ಣ ಮಟ್ಟಿನ ಮನಸ್ತಾಪ ಬಂದರೂ ಸ್ವಲ್ಪ ಸಮಾಧಾನತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಸಾಧಾರಣವಾಗಿರಲಿದೆ. ಸಣ್ಣ ಪುಟ್ಟ ಕಾಲಿನ ನೋವುಗಳು ಅಥವಾ ಕೀಲು ನೋವು, ಆಯಾಸದಂತಹ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ಚರ್ಮದ ಎಲರ್ಜಿಗಳಾಗತಕ್ಕಂಥದ್ದು ಅಥವಾ ತಲೆನೋವು ಬರಬಹುದು. ನಿದ್ರಾಹೀನತೆ ಎದುರಾಗುವಂಥ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ವ್ಯಾಯಾಮ, ಒಳ್ಳೆಯ ಆಹಾರ ಸೇವನೆ ಹಾಗೂ ವಿಶ್ರಾಂತಿ ಅಗತ್ಯ. ತುಂಬ ಚಿಂತೆ ಮಾಡುವುದನ್ನು ಬಿಟ್ಟು ಸ್ವಲ್ಪ ದೇವತಾ ಸ್ಮರಣೆಯೊಂದಿಗೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಕೊಡಿ. ಆರೋಗ್ಯ ವೃದ್ಧಿಯಾಗಲಿದೆ. ರೈತರಿಗೆ, ಹೈನುಗಾರಿಕೆ ಮಾಡತಕ್ಕಂಥವರಿಗೆ ಈ ವಾರ ಅನುಕೂಲಕರವಾಗಿರಲಿದೆ. ಕಠಿಣ ಶ್ರಮಕ್ಕೆ ತಕ್ಕದಾದಂತಹ ಒಂದು ಇಳುವರಿ ದೊರೆಯಲಿದ್ದು ಕೃಷಿ ಉಪಕರಣಗಳ ಖರೀದಿ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಭೂಮಿಯನ್ನು ಅಭಿವೃದ್ಧಿ ಮಾಡುವ ಕೆಲಸಗಳಿಗೆ ಈ ವಾರ ಅನುಕೂಲಕರವಾಗಿರಲಿದೆ. ಇನ್ನು ಈ ವಾರದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ವಾರ ಶ್ರಮಕ್ಕೆ ತಕ್ಕದಾದಂಥ ಒಂದು ಪ್ರತಿಫಲ ಸಿಗಲಿದೆ. ಏಕಾಗ್ರತೆಯನ್ನು ಕಾಯ್ದುಕೊಳ್ಳಲು ಹೆಚ್ಚು ಶ್ರಮವಹಿಸಬೇಕಾಗಬಹುದು. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಗಲಿವೆ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ನಿಮ್ಮ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯಾವುದೇ ಪರೀಕ್ಷೆಗಳಿದ್ದಂತಲ್ಲಿ ತಪ್ಪದೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ವಾರದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಪ್ಪು ಬಣ್ಣ. ಈ ವಾರದ ನಿಮ್ಮ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಈ ವಾರ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ, ಶುಭ ಫಲಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆ ಮಾಡುತ್ತಾ ಈ ವಾರ ನಿಮಗೆ ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರ ಹೊಸ ಭರವಸೆ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ತರತಕ್ಕಂಥ ವಾರ. ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ನಿಮಗೆ ಹೆಚ್ಚಾಗಲಿದೆ. ನಿಮ್ಮ ನೂತನ ಮಿತ್ರರ ಪರಿಚಯವಾಗಲಿದೆ. ನಿಮ್ಮ ವೈಚಾರಿಕತೆ ಹಾಗೂ ಮನೋಭಾವ ಹಾಗೂ ವಿಶಿಷ್ಟ ಯೋಜನೆಗಳಿಂದ ಕಷ್ಟಕರ ಸನ್ನಿವೇಶಗಳನ್ನು ಈ ವಾರ ನೀವು ಸುಲಭವಾಗಿ ಎದುರಿಸಲಿದ್ದೀರಿ. ವಾರದ ಮಧ್ಯದಲ್ಲಿ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಒಳ್ಳೆಯ ಅವಕಾಶ ನಿಮಗೆ ಈ ವಾರದಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ತಂಡದ ನಾಯಕತ್ವ ವಹಿಸುವ ಯೋಗವಿದೆ. ಮೇಲಧಿಕಾರಿಗಳ ಪ್ರೋತ್ಸಾಹದೊಂದಿಗೆ ನಿಮ್ಮ ಸೃಜನಶೀಲತೆಗೆ ಉತ್ತಮ ಮನ್ನಣೆ ಸಿಗಲಿದೆ. ಇನ್ನು ವಿಶೇಷವಾಗಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ನಡೆಯಲಿವೆ. ಸಾಫ್ಟ್ವೇರ್, ತಂತ್ರಜ್ಞಾನ ಹಾಗೂ ನೂತನ ಉದ್ಯಮಗಳಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದ ಪ್ರಮಾಣ ಈ ವಾರ ಹೆಚ್ಚಾಗಲಿದೆ. ನೂತನ ಹೂಡಿಕೆಗೆ ವಾರದ ಮಧ್ಯಭಾಗದಲ್ಲಿ ಸೂಕ್ತವಾದಂಥ ಸಮಯ ಹಾಗೂ ಈ ವಾರ ನೀವು ಹೊಸ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವುದಿದ್ದಲ್ಲಿ ಸಹಿತ ಸರಿಯಾದಂತಹ ಸಲಹೆ, ಸೂಚನೆ ಹಾಗೂ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರಲಿದೆ. ಆದಾಯದ ಹೊಸ ಮಾರ್ಗಗಳು ಕಂಡುಕೊಳ್ಳಲಿದ್ದೀರಿ. ದೀರ್ಘಕಾಲದ ಹೂಡಿಕೆಗಳಿಂದ ನಿಮಗೆ ಅನುಕೂಲಕರವಾಗಿರಲಿದೆ.
ಗೆಳೆಯರು ಅಥವಾ ಆಪ್ತರ ಸಹಕಾರದಿಂದ ಬಾಕಿ ಉಳಿದಿದ್ದಂಥ ನಿಮ್ಮ ಕೆಲಸ ಕಾರ್ಯಗಳು ಸಹಿತ ಹಾಗೂ ಧನಾಗಮನವು ಸಹಿತ ಯೋಗವಾಗಿ ಒಳ್ಳೆ ರೀತಿಯಿಂದ ನೆರವೇರಲಿದೆ. ಆಗಮನದ ಯೋಗವು ನಿಮಗೆ ಪ್ರಾಪ್ತಿಯಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿತಕರ ಮತ್ತು ಆನಂದದಾಯಕ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಹಾಗೂ ಬಾಂಧವ್ಯ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಸಿಹಿ ಸುದ್ದಿ ಸಿಗುವ ಯೋಗವಿದೆ. ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಉಲ್ಲಾಸವಿರಲಿದೆ. ಆದರೂ ಕಾಲಿನ ಅಥವಾ ಪಾದದ ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗದಂತೆ ನಿಯಮಿತ ನಡಿಗೆ ಮತ್ತು ಯೋಗಾಭ್ಯಾಸವನ್ನು ಮಾಡುವುದಾಗಿ ಮಾಡಿಕೊಳ್ಳಿ. ಅದನ್ನು ತಪ್ಪದೆ ಮಾಡಿ. ಇವಾಗ ಆರೋಗ್ಯ ವೃದ್ಧಿಯಾಗಲಿದೆ. ಒಳ್ಳೆಯ ಆರೋಗ್ಯದಿಂದ ಮನಸ್ಸಿಗೂ ಹಿತ ದೊರಕಲಿದೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಈ ವಾರ ನಿಮಗೆ ಕೃಷಿಕರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಲಿದೆ. ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದೆ. ಹೊಸ ಕೃಷಿಯಲ್ಲಿ ತಂತ್ರಜ್ಞಾನಗಳನ್ನು ಆಧರಿಸಿಕೊಂಡು ನೀವು ಅನುಕೂಲಕರ ಪದ್ಧತಿಯನ್ನು ಮುಂದುವರಿಸಲಿದ್ದೀರಿ. ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಲಾಭ ದೊರೆಯುವ ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಸಣ್ಣ ಪುಟ್ಟ ಕ್ರಿಮಿಕೀಟಗಳ ನಾಶಗಳಿಂದ ಸ್ವಲ್ಪ ಮಟ್ಟಿನ ನಾಶವಾಗಬಹುದು. ಸ್ವಲ್ಪ ಕೃಷಿಯಲ್ಲಿ ಜೋಪಾನವಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಿರಲಿದ್ದು ಈ ವಾರ ನೀವು ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಾಗಿದ್ದರೆ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ನಿಮಗೆ ಸಂಶೋಧನಾ ವಿದ್ಯಾರ್ಥಿಗಳಾಗಿದ್ದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಂಥ ಯೋಗವಿದೆ. ಇನ್ನು ಈ ವಾರದ ನಿಮ್ಮ ಸರ್ವ ಕಷ್ಟಗಳ ಹಾಗೂ ಪರಿಹಾರಕ್ಕಾಗಿ ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಹಾಗೂ ಪ್ರಾರಂಭದ ಸೋಮವಾರದ ದಿನ ಈಶ್ವರ ದೇವರ ಆರಾಧನೆ, ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ. ಯಾರಿಗಾದರೂ ಯಾವುದಾದರೂ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಹಾಗೂ ವಿಶೇಷವಾಗಿ ಎಳ್ಳು ಅಥವಾ ಎಳ್ಳನ್ನು ದಾನ ಮಾಡಿ, ಇಲ್ಲ ಅನ್ನದಾನವನ್ನು ಮಾಡಿ. ಶ್ರೇಯಸ್ಸು ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ನಿಮ್ಮ ಈ ತಿಂಗಳ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ವಾರ ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಈ ವಾರ ಆಧ್ಯಾತ್ಮಿಕ ಚಿಂತನೆ ಮತ್ತು ಮಾನಸಿಕ ಶಾಂತಿ ನೀಡುವ ಸಮಯ. ಸಾತ್ವಿಕ ಮನೋಭಾವ ಹೆಚ್ಚಾಗಲಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಪುಣ್ಯಕ್ಷೇತ್ರ ದರ್ಶನದ ಯೋಗವಿರತಕ್ಕಂತಹ ವಾರ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ತೊಡಕುಗಳು ಆಪ್ತರ ಸಲಹೆಯಿಂದ ಸುಲಭವಾಗಿ ಬಗೆಹರಿಯಲಿದೆ. ವಾರದ ಮಧ್ಯದಲ್ಲಿ ಶುಭ ವಾರ್ತೆಗಳು ಕಿವಿಗೆ ಬೀಳತಕ್ಕಂತಹ ವಾರ. ಈ ವಾರ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ದೊರೆಯಲಿದ್ದು ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನು ಸ್ವೀಕರಿಸಲಿದ್ದಾರೆ. ಹೊಸ ಜವಾಬ್ದಾರಿಗಳು ಬಂದರೆ ಸವಾಲಾಗಿ ಸ್ವೀಕರಿಸಿ ಮುನ್ನಡೆಯಿರಿ. ಶುಭವಾಗಲಿದೆ. ಈ ವಾರ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಆಶಾದಾಯಕ ವಾರ. ಹಳೆಯ ಯೋಜನೆಗಳನ್ನು ಪುನರಾರಂಭಿಸಲು ಸೂಕ್ತ ಸಮಯ. ವಿದೇಶಿ ಸಂಪರ್ಕ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದ ಪ್ರಮಾಣ ಈ ವಾರ ಹೆಚ್ಚಾಗಲಿದೆ. ಇನ್ನು ಈ ವಾರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದ್ದು ಆರ್ಥಿಕವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಅನಿರೀಕ್ಷಿತ ಧನಾಗಮನವಾಗುವ ಸಾಧ್ಯತೆ ಇದೆ. ಶುಭ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಸಂತೋಷಕ್ಕಾಗಿ ಹಣ ವಿನಿಯೋಗ ಮಾಡಲಿದ್ದೀರಿ. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬದ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಹಾಗೂ ಬೆಂಬಲ ಸದಾ ನಿಮ್ಮೊಂದಿಗಿರಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಅನುಕೂಲಕರವಾದಂಥ ವಾರವಾಗಿದ್ದು ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಆರೋಗ್ಯ ಸ್ಥಿತಿ ಈ ವಾರ ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಧನಾತ್ಮಕ ಭಾವನೆಗಳು ತುಂಬಿರಲಿವೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದಾಗಿ ಸಣ್ಣ ಪುಟ್ಟ ಶೀತ ಅಥವಾ ಕಫದಂತಹ ಕಣ್ಣಿನ ಉರಿ ಎದುರಾಗಬಹುದು. ದೈನಂದಿನ ಆಹಾರ ಮತ್ತು ಜಲ ಸೇವನೆಯ ಬಗ್ಗೆ ತುಂಬ ಗಮನವಿರುವುದು ಉತ್ತಮ. ಈ ವಾರದಲ್ಲಿ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಈ ವಾರ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಜಲಸಂಪನ್ಮೂಲ ಹಾಗೂ ನೀರಾವರಿ ಕೃಷಿಕರಿಗೆ ವಿಶೇಷ ಅನುಕೂಲಕರವಾಗಿರಲಿದೆ. ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗಲಿದ್ದು ಆದಾಯ ಈ ವಾರ ಹೆಚ್ಚಾಗಲಿದೆ.
ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ದೃಢ ಏಕಾಗ್ರತೆ ಮೂಡಲಿದ್ದು, ಕಲಾತ್ಮಕ, ಸಂಶೋಧನಾತ್ಮಕ ಹಾಗೂ ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಮಾಡಲು ಅವಕಾಶಗಳು ಕೂಡಿ ಬರಲಿದೆ. ಗುರು ಹಿರಿಯರ ಮಾರ್ಗದರ್ಶನ ಅನುಕೂಲವನ್ನು ತಂದುಕೊಡಲಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿ ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲು ಪ್ರಯತ್ನಿಸಿ. ಈ ವಾರ ಗುರುವಾರದಂದು ದಕ್ಷಿಣಾಮೂರ್ತಿ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ, ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಹಾಗೂ ವಿಶೇಷವಾಗಿ ಕಡಲೆ ಬೇಳೆಯನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಬಡವರಿಗೆ ದಾನ ಮಾಡುವುದರಿಂದ ಈ ವಾರ ನಿಮಗೆ ಅತ್ಯಂತ ಶ್ರೇಯಸ್ಸು ಉಂಟಾಗಲಿದೆ. ಸ್ನೇಹಿತರೆ, ಈ ವಾರ ನಿಮಗೆ ಬರತಕ್ಕಂತಹ ಸರ್ವ ರೀತಿಯಂತಹ ವಿಘ್ನಗಳ ಪರಿಹಾರಕ್ಕೆ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿಸಿ ಹಾಗೂ ನಿಮ್ಮ ಇಷ್ಟದೇವರ ಕುಲದೇವರನ್ನು ತಪ್ಪದೆ ಸ್ಮರಣೆ ಮಾಡಿ ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು ಈ ವಾರ ಪಠಣ ಮಾಡಿ ಶುಭ ಫಲಗಳು ದೊರಕಲಿದೆ. ಈ ವಾರದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಈ ವಾರದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಭಗವಂತ ಈ ವಾರ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.